ಎಎನ್ಎಂಆರ್ ನ್ಯೂಸ್ಗೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. KSRTC ಘಟಕದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ. ಶರಣರ ಜೀವನ ಆದರ್ಶಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಾಸಂಗಿಕವಾಗಿವೆ ಎಂದು ಇಲ್ಲಿನ KSRTC ಘಟಕದ ವ್ಯವಸ್ಥಾಪಕರಾದ ಸರಿತಾರವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ KSRTC ಘಟಕದಲ್ಲಿ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಚಳುವಳಿಯ ಭಾಗವಾಗಿ ಕಾಯಕ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಮಹಾನ್ ಭಾವ ಎಂದು ಬಣ್ಣಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ KSRTC ನಿವೃತ್ತ ನೌಕರ ಹಾಗೂ ಮಡಿವಾಳ ಸಂಘದ ಹಿರಿಯ ಮುಖಂಡರಾದ ಮೂಪು ಅಪ್ಪಣ್ಣರವರು, ಕ್ರಿಸ್ತಶಕ 1120 ರಿಂದ 1130 ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಇಪ್ಪರ್ಗಿ ಗ್ರಾಮದಲ್ಲಿ ಮಡಿವಾಳ ಮಾಚಯ್ಯ ಜನಿಸಿದರು. ಪರ್ವತಯ್ಯ ಹಾಗೂ ಸುಜ್ಞಾನಾಂಬೆ ದಂಪತಿಗೆ ಜನಿಸಿದವರು ಕುಲದೈವ ಕಲಿದೇವರನ್ನು ಆರಾಧಿಸಿ ಸ್ಫೂರ್ತಿಯ ಸೆಲೆಯಾದರು. ಜಗದ್ಗುರು ಬಸವಣ್ಣ ಅವರಿಗಿಂತ ಮಡಿವಾಳ ಮಾಚಯ್ಯ ವಯಸ್ಸಿನಲ್ಲಿ ಹಿರಿಯರು. ವಚನಾಂಕಿತದಲ್ಲಿಯೂ ಈ ದೇವರ ಹೆಸರನ್ನು ಬಳಸಿಕೊಂಡಿದ್ದರು ಎಂದರು. ಇಂದಿಗೂ ಇಪ್ಪರಿಗೆಯಲ್ಲಿ ಕಲಿದೇವರ ಗುಡಿ ಇದೆ. ಪಾಲಕರ ವೃತ್ತಿಯನ್ನೇ ಮಡಿವಾಳ ಮಾಚಯ್ಯ ಅನುಸರಿಸಿದ ಎಂದು ಮಡಿವಾಳ ಕುಲದಲ್ಲಿ ಹುಟ್ಟಿದ್ದರು. ಮಾಚಯ್ಯ ಉತ್ತಮ ಶಿಕ್ಷಣ ಮತ್ತು ಶರಣರ ಸಂಪರ್ಕದಿಂದ ಮಹಾಪುರುಷರಾದರು. ಕಲ್ಯಾಣ ಕ್ರಾಂತಿಯ ಇತಿಹಾಸದಲ್ಲಿ ಮಾಚಯ್ಯ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಸಿಬ್ಬಂದಿ ಮೇಲ್ವಿಚಾರಕರಾದ ಮಂಜುನಾಥ್, ಲೆಕ್ಕಪತ್ರ ಮೇಲ್ವಿಚಾರಕರಾದ ಚಂದ್ರಶೇಖರ್, ಪಾರು ಪತ್ತೇದಾರರಾದ ನಾರಾಯಣಸ್ವಾಮಿ, ಶ್ರೀರಾಮ್ ಬೈರೆಡ್ಡಿ, ಕ್ಯಾಶಿಯರ್ ಗಂಗಾಧರ್, ಯೇಸುದಾಸ್, ಅಶ್ವಥಪ್ಪ, ನಾರಾಯಣಸ್ವಾಮಿ, ಡಾಕ್ಟರ್ ವಿ ರಾಮಮೂರ್ತಿ, ಶಿವ, ಮಂಜುನಾಥ್, ಶಿವಪ್ಪ, ರಾಯಪಲ್ಲಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಯಂತಿಯನ್ನು ನಮ್ಮ KSRTC ಡಿಪೋದ ಘಟಕದಲ್ಲಿ ಎಲ್ಲ ನಿವೃತ್ತ ನೌಕರರಿಗೂ ಸೇರಿಕೊಂಡು ನಾವೆಲ್ಲ ಇವತ್ತು ಆಚರಣೆಯನ್ನು ಮಾಡ್ಕೊತಾ ಇದ್ದೀವಿ. ಈ ಒಂದು ಆಚರಣೆ ಬಗ್ಗೆ ಈಗಾಗಲೇ ನಮ್ಮ ಪಾಪಣ್ಣವರು ವಿಸ್ತೃತವಾಗಿ ಹೇಳಿದ್ದಾರೆ. ಆದರೆ ಈಗ ನಮ್ಮ ಮಡಿವಾಳ ಮಾಚಿದೇವರು ಒಬ್ಬ ಶೂದ್ರ ಕುಲಕ್ಕೆ ಸೇರಿದವರಾಗಿದ್ದು, ಆ ಒಂದು 10 ಮತ್ತು 12ನೇ ಶತಮಾನದಲ್ಲಿ ಕೇವಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮಾತ್ರ ಆ ವಿದ್ಯೆಯನ್ನು ಕಲಿಸಲಾಗುತ್ತಿದ್ದು, ಶೂದ್ರರಿಗೆ ಕಲಿಸಲು ಅಪರೂಪದಲ್ಲಿ ಅಪರೂಪ ಆಗಿತ್ತು. ಆದರೆ ಅವರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸಿ ಅವರನ್ನು ಒಂದು ಶಿವಶರಣರಿಗೆ ಯೋಗ್ಯತೆ ಬರುವ ರೀತಿಯಲ್ಲಿ ಅವರು ಇದ್ದಿದ್ದಾರೆ. ಅದರಿಂದ ಅವರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ನಾವು ವಿಶೇಷವಾಗಿ ಈ ಪ್ರಕಾರ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಶಿವಶರಣರು ಇವರು ಈ ಥರ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಸಮಾರಂಭ ಚೆನ್ನಾಗಿ ನಮ್ಮ ನಿವೃತ್ತರಾದಂಥ ನಮ್ಮ ಪಾಪಣ್ಣವರು, ನಾರಾಯಣ ಸಮ್ಮನ, ಆಮೇಲೆ ಶಿವಣ್ಣ, ಮಂಜು, ಆಸ್ಪತ್ರೆ ಎಲ್ಲ ಸರಳವಾಗಿ ಮಾಡಿದ್ದೀನಿ. ಅದು ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಇದರ ಭಾಗವಾಗಿ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತೇನೆ. ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ಇವರು ವಚನಕಾರರು ಹಾಗೂ ಇವರಿಗೆ ಬಸವಣ್ಣನವರು ಗುರುಗಳು. ಇವರು ಜಾತಿ ತಾರತಮ್ಯದ ಬಗ್ಗೆ ಎಲ್ಲ ವಚನಗಳನ್ನು ಪಾಲನೆ ಮಾಡತಕ್ಕಂಥವರು. ಇವರು ದಾರಿಯಲ್ಲಿ ನಡೆದು ನಾವೆಲ್ಲ ಉತ್ತಮ ರೀತಿಯಾಗಿ ಕೆಲಸ ಮಾಡಿ ನಮ್ಮ ಎಲ್ರಿಗೂ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ. ಮಡಿವಾಳ ಮಾಚಯ್ಯನ ಜಯಂತಿ ಅಂತ
ಸರ್ಕಾರಿ ಆದೇಶದಂತೆ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮಡಿವಾಳ ಮಾಚಯ್ಯ ಅಂದರೆ ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಪರ್ವತಯ್ಯ ಮತ್ತು ಸುಜ್ಞಾನವ್ವ ಎಂಬ ದಂಪತಿಗಳ ಪುತ್ರರಾಗಿ ಜನಿಸ್ತಾರೆ. ಇವರ ಚಿಕ್ಕಂದಿನಿಂದಲೇ ಧಾರ್ಮಿಕ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಂತಹ ವ್ಯಕ್ತಿಯಾಗಿರ್ತಾರೆ. ನಂತರ ಇವರ ಕಾಯಕ ಬಟ್ಟೆ ತೊಳೆಯುವುದು, ಅಂದರೆ ಈ ಶರಣರಿಗೆ ಬಟ್ಟೆಗಳನ್ನು ಶುಚಿ ಕೊಡುವಂತಹ ಕೆಲಸ ಕಾಯಕನ ಇವರು ಮಾಡ್ತಾ ಇರ್ತಾರೆ. ಹಾಗೂ ಬಸವಣ್ಣನವರ ಅಂಗರಕ್ಷಕರಾಗಿರ್ತಾರೆ. ಇವರಿಗೂ ಬಸವಣ್ಣನವ್ರಿಗೂ ನಿಕಟ ಸಂಪರ್ಕ. ಇವರು ಅನೇಕ ವಚನಗಳನ್ನು ರಚನೆ ಮಾಡಿ ಧಾರ್ಮಿಕ ಗುರುಗಳಾಗಿ ಬೆಳೆದಿದ್ದಾರೆ. ಯಾವುದೇ ಜಾತಿ ಭೇದ ಅವುಗಳನ್ನು ತೋರಿಸದೆ ಎಲ್ಲವನ್ನು ಮೆಟ್ಟಿ ನಿಂತಹ ಶರಣರು ಇವರು. ಹಾಗಾಗಿ ಇವರು ಮಡಿವಾಳ ಗುರುವಾಗಿ ಬೆಳೆದು ನಿಂತಿದ್ದಾರೆ. ಇವರ ಈ ಒಂದು ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 1ನೇ ದಿನಾಂಕದಂದು ಮಡಿವಾಳ ಮಾಚಯ್ಯನ ಜಯಂತಿ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ.